ಸೊ ಒಂದು ಮನೇಲಿ ಸಾವಾಗಿದೆ, ಅದು ಈಗಷ್ಟೇ ಹೆಣವನ್ನು ತಂದು ಮನೇಲಿ ಇಟ್ಟಿದ್ದಾರೆ. ಬೇರೆ ಬೇರೆ ಹರ್ಬ್ಸ್ನ ಯೂಸ್ ಮಾಡಿ ಅವ್ರ ಮುಖಕ್ಕೆಲ್ಲ ಹಚ್ಚಿದ್ದಾರೆ. ಶವಗಾರದಿಂದ ಶವವನ್ನು ತೆಗೆದು 8 ಶವಗಳನ್ನು ಇವತ್ತು ಓಪನ್ ಮಾಡ್ತಾರೆ. ನಿಮ್ಮ ಮುತ್ತಾತ ಎಲ್ಲಿ ಹೂತಾಕಿರ್ತಾರೋ ಆ ಜಾಗಕ್ಕೆ ಹೋಗ್ತೀರಾ. ಇಡೀ ಮರದಲ್ಲಿ ಸಾಕಷ್ಟು ಶಿಶುಗಳನ್ನು ನೀವು ಬರಿ ಮಾಡಿರೋದನ್ನು ನೋಡ್ಬೋದು. ಆದರೆ ಈ ಥರ ಒಂದು ವಿಶೇಷ, ವಿಚಿತ್ರ ಹಾಗೆ ಭಯ ಹುಟ್ಟಿಸುವಂತಹ ಕಲ್ಚರು ಕೊರೆದಿರುವಂತಹ ಬಂಡೆಯಲ್ಲಿ ದೇಹಗಳನ್ನು ಇಟ್ಟಿದ್ದಾರೆ. 700ರಿಂದ 800 ವರ್ಷ ಹಳೆಯ ಒಂದು ಬರಿಯಲ್ ಸೈಟ್. ಎಮ್ಮೆಯ ಬಾಲ, ಇದು ಕೂಡ ಬಹಳ ಎಕ್ಸ್ಪೆನ್ಸಿವ್. ಈ ಒಂದು ಪ್ರಾಂತ್ಯದಲ್ಲಿ ಕೇವಲ ನಾಯಿಗಳನ್ನ ಮಾತ್ರ ತಿಂತಾರೆ. ಸೊ ಮನೇಲಿ ಯಾರು ಸಾಯ್ತಾರಲ್ಲ, ಸತ್ತಾಗ ಅವರನ್ನ ಎಲ್ಲಿ ಮಲಗ್ತಾರೋ ಅದೇ ಜಾಗದಲ್ಲಿ ಹೆಣವನ್ನ ಕೂಡ ಇಟ್ಟಿರ್ತಾರೆ. ಇಲ್ಲಿಯ ಕಲ್ಚರ್ ನೋಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತೊಂದು ಸುಂದರವಾದ ದಿವಸ. ದಕ್ಷಿಣ ಸುಲವೇಸಿ ದ್ವೀಪದ ತೊರಾಜ ನಗರದಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ಜಗತ್ತಿನ ಅತ್ಯಂತ ವಿಚಿತ್ರವಾದ ಮಾನೇನೆ ಫೆಸ್ಟಿವಲ್ಗೆ. ಈಗ ನನ್ನ ಹೋಟೆಲಿಂದ ಆಚೆ ಬಂದ್ವಿ, ತಿಂಡಿ ತಿಂದು ಆ ಒಂದು ಫೆಸ್ಟಿವಲ್ಗೆ ಬೇಕಾಗಿರುವಂತಹ ಡೊನೇಷನ್ ಅಥವಾ ಸಿಗರೇಟ್ಸ್ನ ಎಲ್ಲ ತೊಗೊಂಡು ಮುಂದೆ ಹೋಗ್ತೀವಿ. ವೆದರ್ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ, ಎಲ್ಲ ಕಡೆ ಹಬ್ಬದ ವಾತಾವರಣ ಇದೆ. ಹುಟ್ಟಿನೊಂದಿಗೆ ಬೆಸೆದ ಕೊಂಡಿ, ಬೆಳೆಯುತ್ತಾ ಸಾಗುವ ಬದುಕಿನ ಬಂಡಿ. ಬೆಳಕಿನ ಕಾವಿಗೆ ನೆರಳಿನ ಆಸರೆ, ಹಗಲು ರಾತ್ರಿಗಳ ನಿರಂತರ ನರ್ತನದಾಸರೆ. ಮರುಳಾ ಮನವೇ ಮಂಕುತಿಮ್ಮನಂತೆ ಯೋಚಿಸು, ಜೀವನವೆಂಬುದು ಒಂದು ರಂಗಸ್ಥಳ. ಬಂದು ಹೋಗುವ ಪಾತ್ರಗಳೆಲ್ಲ ಕಾಲವೇ ಬಲ. ಹುಟ್ಟು ಅನಿರೀಕ್ಷಿತ ಆಗಮನದ ಹಬ್ಬ, ಸಾವು ಪ್ರಕೃತಿಯ ಶಾಶ್ವತ ನಿಯಮದ ಹೆಬ್ಬಾಗಿಲು. ಬೇಂದ್ರೆಯವರ ನಾದದಂತೆ ಕೇಳು, ಬಾಳು ಅಂದರೆ ಬರಿಯ ಉಸಿರಾಟವಲ್ಲ, ಕಣ್ಣೀರು ನಗುವಿನ ಮಧುರ ಕಾವ್ಯದ ಸಾಲು. ಹೂವು ಅರಳುವುದು ಉದುರುವುದಕ್ಕಾಗಿಯೇ ಸರಿ, ಆದರೂ ಸೌರಭ ಹರಡುವುದು ಬಿಡುವುದೇ ಹೇಳಿ. ಕುವೆಂಪು ಕನಸಿದ ಅನಿಕೇತನ ಶಕ್ತಿಯಂತೆ ಜಾಗೃತವಾಗು, ಆತ್ಮಕ್ಕೆ ಸಾವಿಲ್ಲ, ಚೇತನಕ್ಕೆ ಅಂತ್ಯವಿಲ್ಲ. ದೇಹ ಬರಿ ಮಣ್ಣು, ಒಳಗಿರುವುದು ಪ್ರಕೃತಿಯ ಬೆಳಕು. ಸಾವು ಎಂದರೆ ಕತ್ತಲೆಯ ಕಂದಕವಲ್ಲ, ಅದು ಮತ್ತೊಂದು ಪಯಣದ ಹೊಸ ಮುಂಜಾವು. ಜನನವು ಕಡಲಿಗೆ ಹರಿಯುವ ನದಿ, ಮರಣವು ಸಾಗರದಿ ಬೆರೆಯುವ ತದಿ. ಅಳುತ್ತಾ ಬಂದು ನಗುತ್ತಾ ತೆರಳು ಈ ಜಗದಿಂದ, ಪ್ರೀತಿಯ ಹೆಜ್ಜೆ ಗುರುತು ಉಳಿಸಿ ಪ್ರಕೃತಿಯ ಒಡಲಿನಿಂದ. ಒಮ್ಮೆ ನಾನು ಹೇಳ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮುತ್ತಾತ ಎಲ್ಲಿ ಹೂತಾಕಿರ್ತಾರೋ ಆ ಜಾಗಕ್ಕೆ ಹೋಗ್ತೀರಾ. ಹೋಗಿ ಶವಗಾರದಿಂದ ಶವವನ್ನು ತೆಗೆದು ಹೊಸ ಬಟ್ಟೆಯನ್ನು ತೊಡಿಸಿ, ಅವ್ರಿಗೆ ಏನೇನು ಇಷ್ಟ ಅವನ್ನೆಲ್ಲ, ಊಟ ತಿಂಡಿ ನೀರು, ಅವ್ರಿಗೇನು ಸಿಗರೇಟ್ ಸೇರ್ತಾ ಇದ್ದಾರೆ ಸಿಗರೇಟು, ಎಣ್ಣೆ ಹೊಡಿತಾ ಇದ್ರೆ ಎಣ್ಣೆ, ಅವನ್ನೆಲ್ಲ ಇಟ್ಟು ಹಳೆ ಬಟ್ಟೆಯನ್ನು ಕಟ್ ಮಾಡಿ ಮತ್ತೆ ಹೊಸ ಬಟ್ಟೆಯನ್ನು ತೊಡಿಸಿ, ನಿಮ್ಮ ಫ್ಯಾಮಿಲಿ, ಈಗ ನಿಮಗೆ ಹೊಸ ಅಂದರೆ ಮಕ್ಕಳಾಗಿರ್ತಾರೆ, ಮರಿ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಫ್ಯಾಮಿಲಿಯ ಟ್ರೀಯನ್ನು ಅವ್ರಿಗೆ ಪರಿಚಯ ಮಾಡಿಸಿ, ಅದಾದ ಮೇಲೆ ಮತ್ತೆ ಹೊಸ ಬಟ್ಟೆ ಹಾಕಿಸಿ ಮತ್ತೆ ಶವಗಾರಕ್ಕೆ ವಾಪಸ್ ಇಡ್ತೀರಾ. ಈ ಥರ ಒಂದು ವಿಶೇಷ, ವಿಚಿತ್ರ ಹಾಗೆ ಭಯ ಹುಟ್ಟಿಸುವಂತಹ ಕಲ್ಚರು ಇರೋದು ನಾವು ನಿಂತಿರುವಂತಹ ಇಂಡೋನೇಷ್ಯಾ ದೇಶದ ಸೌತ್ ಸುಲವೇಸಿ ಪ್ರಾಂತ್ಯದ ತೊರಾಜ ಕಾಡಿನಲ್ಲಿ. ಇವತ್ತು ನಾನು ಅಂಥದೇ ಒಂದು ಜಾಗದಲ್ಲಿದ್ದೀನಿ. ಸ್ವಾಗತ ಎಲ್ಲರಿಗೂ ಈ ಒಂದು ಭಯ ಹುಟ್ಟಿಸುವಂತಹ ಒಂದು ಜಾಗಕ್ಕೆ. ಬಟ್ ಇಲ್ಲಿಯ ಜನಗಳಿಗೆ ಇದೇ ಇಲ್ಲಿನ ಸಂಸ್ಕೃತಿ. ಪ್ರತಿಯೊಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನಾವು ಶವಗಾರದಲ್ಲಿದ್ದೀವಿ. ಶವಗಾರದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದು ಯಾವ್ಯಾವ ಅವರ ಫ್ಯಾಮಿಲಿ ಮೆಂಬರ್ಸ್ ಬಾಡಿಗಳನ್ನೆಲ್ಲ ಹೊರಗಿಟ್ಟಿದ್ದಾರೆ. ನನ್ನ ಪಕ್ಕ ನೋಡಿ 1 2 3 4 5 6 ಆಲ್ರೆಡಿ 2 ಬಾಕ್ಸ್ ಓಪನ್ ಮಾಡಿದ್ದಾರೆ. 7 8 ಶವಗಳನ್ನು ಇವತ್ತು ಓಪನ್ ಮಾಡ್ತಾರೆ. ಶವಗಳಂತ ಕರೆಯೋಂಗಿಲ್ಲ, ಯಾಕೆಂದರೆ ಇವ್ರ ಪ್ರಕಾರ, ತೊರಾಜ ಜನಗಳ ಪ್ರಕಾರ ಇದು ಶವಗಳಲ್ಲ, ಅವರ ಪೂರ್ವಜರು ಇನ್ನೂ ಕೂಡ ಜೀವಂತವಾಗಿ ಇದ್ದಾರೆ ಅನ್ನೋದು ಇವರ ನಂಬಿಕೆ. ಬಾಡಿಗಳನ್ನ ತೋರಿಸ್ತೀನಿ ನೋಡಿ. ಇವರು ಅಜ್ಜಿ ತಾತ ಕಪ್ಪಲ್ಲು ಮದುವೆ ಆದವರು. ಇವರು ಅವರ ಮರಿಮಗ. ಅಜ್ಜಿ ತಾತ ಇಬ್ಬರು ಇದ್ದಾರಲ್ಲ, ಮುತ್ತಜ್ಜ ಮುತ್ತಜ್ಜಿ, ಅವರು ತಾತ, ಇವ್ರ ಅಜ್ಜಿ. ನೋಡಿ ಹೇಗೆ ಆರೈಕೆ ಮಾಡ್ತಾಯಿದ್ದಾರೆ, ಫುಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನಿಧಾನಕ್ಕೆ. ಯಪ್ಪ, ಇಬ್ಬರು ಸತ್ತಾಗ ಇಡೀ ಫ್ಯಾಮಿಲಿಯ ಬಾಡಿಗಳನ್ನು ಈ ಥರ ಬಾಕ್ಸಲ್ಲಿ ಇಡ್ತಾರೆ. ಇದಕ್ಕೋಸ್ಕರನೇ ಸ್ಪೆಷಲ್ ಒಂದು ಪ್ರಾಪರ್ಟಿ ಮಾಡಿರ್ತಾರೆ, ಇದ್ರೊಳಗೆ ಇಡ್ತಾರೆ. ಮತ್ತು ಈ ಡೋರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅವ್ರು ಹಾಕ್ಕೊಳ್ತಾ ಇದ್ದಂತಹ ಟೋಪಿ, ಅವರು ಸೇರ್ತಾ ಇದ್ದಂತಹ ಸಿಗರೇಟು, ಚಾಕ್ಲೇಟು, ಕೇಕು, ನೀರು, ಛತ್ರಿ, ಟೋಪಿಗಳು ಪ್ರತಿಯೊಂದು ಕೂಡ ಇಟ್ಟಿರ್ತಾರೆ. ಮತ್ತು ಅವರ ಬೆಡ್ಶೀಟ್ಗಳು, ಅವರು ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳು ನೋಡಿ ಇಲ್ಲಿ ಪ್ರತಿಯೊಂದೂ ಕೂಡ ಇಲ್ಲೇ ಇಟ್ಟಿದ್ದಾರೆ.
ಅವರ ಪ್ರಾಪರ್ಟಿ ಅಥವಾ ಅವ್ರ ಪರ್ಸ್ನಲ್ ಬಿಲಾಂಗಿಂಗ್ಸ್ ಅಂತ ಏನೇನಿರುತ್ತೆ ಅದೆಲ್ಲ ಇಲ್ಲೇ ಇಟ್ಟಿರ್ತಾರೆ. ಇದನ್ನು ಮತ್ತೆ ಎಲ್ಲ ಮುಗಿದ ನಂತರ ರೀಪ್ಯಾಕ್ ಮಾಡಿ ಮತ್ತೆ ಇಟ್ಬಿಡ್ತಾರೆ. ನೋಡಿ ಮೇಲ್ಗಡೆ ಬಾಕ್ಸ್ ರಿಮೂವ್ ಮಾಡಿರೋದು ಇದು. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ, ಈಗ ಮೀನು ಸುಟ್ಕೊಂಡು ತಿಂತಿದ್ದಾರೆ. ನೋಡಿ ಹೆಂಗಿದೆ ಅಂತ ಮೀನು, ಈಗಷ್ಟೇ ಫ್ರೆಶ್ ಆಗಿ ಹಿಡಿದು ಸುಟ್ಟಿರುವಂತಹ ಮೀನು. ಫ್ಯಾಮಿಲಿಯವರು ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿರಲ್ಲ, ಕಾಡು ಒಳಗಿದ್ದಾರೆ, ಅದಕ್ಕೋಸ್ಕರ ಊಟ ಇರಲ್ಲ, ಮೀನು ತಂದು ಇಲ್ಲೇ ಕೆಂಡ ಹಾಕಿ ಇಲ್ಲೇ ಸುಟ್ಕೊಂಡು ತಿನ್ಬಿಡ್ತಾರೆ. ವಾವ್, ಅಮೇಝಿಂಗ್ ಬ್ರೋ, ಗುಡ್. ಶವಪಟ್ಟಿಗಳು ಒಳಗಿದ್ದ ಹೇಗೆ ಕಾಣುತ್ತೆ ನೋಡಿ. ಇದು ಸ್ವಲ್ಪ ಬಡ ಜನಾಂಗದ ಸೆಮೆಟ್ರಿ, ಅಂದರೆ ಆಸ್ತಿ ಅಂತಸ್ತಿನ ಪ್ರಕಾರ ಎಲ್ಲವನ್ನು ನಿರ್ಮಾಣ ಮಾಡಲಾಗತ್ತೆ. ಒಳಗಿರೋರು ಇವರೇ, ಅವ್ರಿಗಿಷ್ಟವಾದ ಸಿಗರೇಟು, ಊಟ, ತಿಂಡಿ, ನೀರು ಆಚೆ ಕಡೆ ಇಟ್ಟಿದ್ದಾರೆ. ನೋಡ್ರಿ ಹೆಂಗೆ ರಾಯಲ್ ಆಗಿ ಅದ್ಭುತವಾದ ಮನೆಗಳಲ್ಲಿ ಬದುಕ್ತಾರೆ ಇವರು ಅಂತ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ತೊರಾಜದ ತೊಂಕ ನಾನ್ ಮನೆಯ ಹೌಸ್ ಟೂರ್ ಮಾಡೋಣ ಬನ್ನಿ. ಶೂ ಬಿಚ್ಚಬೇಕು. ಅಯ್ಯೋ ಹೆಂಗಿದೆ ನೋಡ್ರಿ ಮನೆ ಇದು. ವಾವ್, ಮರದ ಮೆಟ್ಲು. It's beautiful home. Really? What is your name? Bertha. Bertha. Yeah. ಆಹಾ, ಹಿಂಗಿದೆ ನೋಡಿ ಮನೆ. ದೊಡ್ಡ ಹಾಲು. Kita numpang. ಆಚೆ ಕಡೆಯಿಂದ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಒಳಗೆ ಚಿಕ್ಕದಾಗಿದೆ. ಅಂದರೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಮನೇಲಿ ಯಾರು ಸಾಯ್ತಾರಲ್ಲ, ಸತ್ತಾಗ ಅವರನ್ನು ದಕ್ಷಿಣ ಭಾಗದ ಮುಖವಾಗಿ ಮಲಗಿಸ್ತಾರಂತೆ ರೂಮ್ ಒಳಗೆ. ಸೊ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಯಾರು ಸಾಯ್ತಾರಲ್ಲ ಅವರನ್ನು ಇವರು ಸತ್ರು ಅಂತ ಅಂದ್ಕೊಳ್ಳಲ್ಲ, ಹುಷಾರಿಲ್ಲ ಅಂತ ಅಂದ್ಕೊಂಡು ಮನೇಲೇ ಇಟ್ಕೋತಾರೆ. ಸೊ ಇದೇ ಮನೇಲಿ ಎಲ್ಲಿ ಮಲಗ್ತಾರೋ ಅದೇ ಜಾಗದಲ್ಲಿ ಹೆಣವನ್ನು ಕೂಡ ಇಟ್ಟಿರ್ತಾರೆ. ಸೊ ಅಲ್ಲಿಂದ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ಇಲ್ಲಿ ಲೊಕೇಶನಲ್ಲಿ ನೋಡ್ಬೋದು, ಬಂಡೆಯನ್ನು ಕೊರೆದು ಅಥವಾ ಕೊರೆದಿರುವಂತಹ ಬಂಡೆಯಲ್ಲಿ ದೇಹಗಳನ್ನು ಇಟ್ಟಿದ್ದಾರೆ, ಮೃತದೇಹಗಳನ್ನು. ಇವತ್ತು ಓಪನ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಇಲ್ಲೂ ಕೂಡ ಮಾನೇನೆ ಹಬ್ಬ ಶುರುವಾಗಿದೆ. ಅಂದರೆ ಇಂಡೋನೇಷ್ಯಾದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೀತಾ ಇರುತ್ತೆ, ಅದನ್ನು ಹುಡುಕೊಂಡು ಹೋಗಬೇಕು, ಫಿಕ್ಸ್ಡ್ ಇರಲ್ಲ. ಹೇಗೆ ಅಂದರೆ ನೋಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ಲ. ಸತ್ತೋಗಿದ್ದಾರೆ ಅಂದ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಅಂದರೆ ಜೀವಂತವಾಗಿರೋ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೋಬೋದೋ ಅದಕ್ಕಿಂತ ಚೆನ್ನಾಗಿ ಸತ್ತಂತಹ ಪರ್ಸನ್ನ ನೋಡ್ಕೋತಾರೆ. ಅದು ಬಹಳ ವಿಶೇಷವಾದ ವಿಷಯ ಅಂತ ಹೇಳ್ಬೋದು ಈ ಒಂದು ಜಾಗದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಮುಂದೆ ಹೋಗ್ಬಿಟ್ಟು ಒಳಗೆ ಎಷ್ಟು ದೇಹಗಳನ್ನ ಇಟ್ಟಿದ್ದಾರೆ ಅಂತ. ಯಾವುದೊಬ್ಬ ಚಿಕ್ಕ ಹುಡುಗನ ಮೃತದೇಹ ಕೂಡ ಇದೆ, ಚಿಕ್ಕ ಬಾಕ್ಸ್ ಅನಿಸುತ್ತೆ. ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಯ್ಯಪ್ಪ, ನಡ್ಕೊಂಬರೋದೇ ಒಂದು ಅಡ್ವೆಂಚರ್ ಇಲ್ಲಿಗೆ, ಕಾಡು ಮಧ್ಯ. ನೋಡಿ ಹೇಗಿದೆ ಬಂಡೆ ಇದು. ಸೊ ಈ ರೀತಿ ಗುಹೆಗಳಲ್ಲಿ ಇಡ್ತಾರೆ. ಬಾಗಿಲಿಗೆ ಒಂದು ರೀತಿ ದಿಗ್ಬಂಧನ ಹಾಕೋ ರೀತಿಯಲ್ಲಿ ಈ ರೀತಿ ಏನೇನು ಫೆದರ್ಸ್ ಎಲ್ಲ ಹಾಕಿದ್ದಾರೆ, ಮತ್ತು ಕೊಳಲುಗಳೆಲ್ಲ ಹಾಕಿದ್ದಾರೆ. ಒಂದು ರೀತಿ ದಿಗ್ಬಂಧನ ಇದ್ದಂಗೆ. ಸೊ ಬ್ರದರ್ ಸಿಕ್ಕಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅವ್ರ ತಂದೆ ಮತ್ತು ಅವರ ಚಿಕ್ಕ ಸಿಸ್ಟರ್ ಅಂತೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ದು. 40 ವರ್ಷದ ಹಿಂದೆ ಇವರ ತಂಗಿ ಸತ್ತಿದ್ದು, ತಂದೆ 10 ವರ್ಷದ ಹಿಂದೆ. ಸೊ ಇದು ಸ್ವಲ್ಪ ಹೈಯರ್, ಅಂದರೆ ಬಡವರಿಗಿಂತ ನೆಕ್ಸ್ಟ್ ಮಿಡ್ಲ್ ಕ್ಲಾಸ್ ಸೆಮೆಟ್ರಿ. ನಾವೆಲ್ಲ ಆಲ್ಮೋಸ್ಟು ಸತ್ತ ಮೇಲೆ ಮರ್ತೇ ಬಿಡ್ತೀವಿ,
ಅವರ ಎಕ್ಸಿಸ್ಟೆನ್ಸ್ನ. ಆದರೆ ತೊರಾಜ ಜನಗಳು ಹಾಗಲ್ಲ, ಅವರನ್ನು ಕಡೆಯವರೆಗೂ ಜೀವಂತವಾಗಿ ಇಟ್ಕೋತಾರೆ. ಅಂದರೆ ಇವರ ಫ್ಯಾಮಿಲಿ ಬಾಂಡಿಂಗು ಮತ್ತು ಇವರ ಥಾಟ್ ಪ್ರಾಸೆಸ್ಸೇ ಬೇರೆ ರೀತಿ ಇದೆ. ಹಳ್ಳಿಯವರೆಲ್ಲ ಇಲ್ಲಿ ಕೂತ್ಕೊಂಡು ಕಾಡಲ್ಲಿ ಎಲ್ಲರೂ ಪಾಮ್ ವೈನ್ನ ಹೀರ್ತಾ ಇದ್ದಾರೆ. ಸೊ ಇನ್ನೊಂದು ಮನೆ ಹತ್ರ ಬಂದಿದ್ದೀವಿ. ಎಂಥ ಮನೆ ನೋಡ್ರಿ, ಎಷ್ಟು ಕೋಡಿರುತ್ತೋ ಮನೆಯಲ್ಲಿ ಅಷ್ಟು ಒಂಥರ ಪ್ರಾಸ್ಪ್ಯಾರಿಟಿ ಮತ್ತು ಸಾಹುಕಾರರು ಅಂತ ಲೆಕ್ಕ. ಈ ಮನೆ ಓನರು ಸರ್ರು ಇವಾಗ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಮನೆ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಹೋಗಿ ಮನೆ ನೋಡ್ಕೊಂಬರ್ತೀವಿ. ಇವತ್ತು ನನ್ನ ಜೊತೆಗೆ ಒಬ್ಬರು ಫ್ರೆಂಡ್, ನನ್ನ ಹಾಸ್ಟೆಲ್ ಫ್ರೆಂಡ್ ಸಿಕ್ಕಿದ್ದಾರೆ. ಅವರು ಗ್ರೀಕ್ ಹುಡುಗಿ. ಅವರ ಹೆಸರು ಮೀನ್ಸ್ Greek. ನೋ ಹೆಸರು ಮೀನ್ಸ್ ನೇಮ್. What's my name? Georgia. Georgia, not Georgia. Georgia is my English name. Georgia. Georgia is her Greek name. Are you scared to see all these things? Not really. Yeah? I'm fascinated. ನನ್ನ ಕೈಯಲ್ಲಿದೆ ಎಮ್ಮೆಯ ಕೋಡು, ಹಾಗೆ ಅದರ ಮುಖ ಎಷ್ಟು ಭಾರ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಬೈಸಿಪ್ಸ್ ಕರ್ಲ್ಸ್ ಮಾಡ್ಬೋದು. ಮನೋಜ್ ಬ್ರೋ, ದಿಸ್ ಇಸ್ ಫಾರ್ ಯು. 1 2 ಮಾಮಾ 3. ಯಪ್ಪ ಹೆಂಗಿದೆ ನೋಡಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ ಸೌತ್ ಸುಲವೇಸಿ ತೊರಾಜದ ಮನೆ. ಇಂಡೋನೇಷ್ಯಾದ ಒಂದು ರೇರ್ ದ್ವೀಪದಲ್ಲಿದ್ದೀನಿ. ಇಲ್ಲಿಯ ಕಲ್ಚರ್ ನೋಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತು ಮಾನೇನೇ ಹಬ್ಬ ನಡೀತದೆ ಎಲ್ಲ ಕಡೆ, ಹಾಗೆ ಸುತ್ತಾಡ್ತಾ ಇದ್ದೀವಿ. ಈ ರೀತಿ ಒಂದು ಕೋಡ್ ಸಿಕ್ತು, ಈ ರೀತಿ ಒಂದು ಸಾಹುಕಾರ ಮನೆ ಸಿಕ್ತು. ಎಷ್ಟು ಕೋಡ್ ಜಾಸ್ತಿ ಹಾಕಿರ್ತಾರೋ, ಎಷ್ಟು ಬಫೆಲೋ ಹಾರ್ನ್ಸ್ನ ಹಾಕಿರ್ತಾರೋ ಅಷ್ಟು ಸಾಹುಕಾರರು ಅಂತ ಲೆಕ್ಕ. ಇದು ಬಹಳ ಸಾಹುಕಾರರು ಮನೆ ನೋಡಿ ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ವಾ ಇಲ್ಲಿಯ ಕಲ್ಚರು. ಸೊ ಒಂದು ಮನೇಲಿ ಸಾವಾಗಿದೆ, ಅದಕ್ಕೆ ನೋಡಿ ಇವ್ರು ನೋಡ್ಬೋದು ಕಪ್ಪು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಈಗಷ್ಟೇ ಹೆಣವನ್ನು ತಂದು ಮನೇಲಿ ಇಟ್ಟಿದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ ತೀರ್ಕೊಂಡಿರೋದು ಇವ್ರ ತಾಯಿ ಅಂತೆ. ಬೇಜಾರಾಯಿತು ಕೇಳಿ. ಬರ್ತಿದ್ದಂಗೆ ಎಣ್ಣೆ ಹೊಡಿಸ್ತಾ ಇದ್ದಾರೆ, ಬಟ್ ನಾನು ಹೊಡಿತಾ ಇಲ್ಲ. ಜಂಗಲ್ ಜ್ಯೂಸ್ ಅಂತ ಇದು. ಸೊ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ, ಕಪ್ಪು ವಸ್ತ್ರ ಹಾಕ್ಕೊಂಡು ದಮ್ ಮಾಡಿಕೊಂಡು. ತೀರ್ಕೊಂಡಿರೋದು ಅವ್ರ ತಾಯಿ. ಒಬ್ರು ಬಂದು ನಮ್ಮನ್ನ ಕರ್ಕೊಂಬಂದ್ರು ಇವಾಗಷ್ಟೇ. ಹಂದಿಯನ್ನು ಬಲಿ ಕೊಟ್ಟು ಈಗ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಹಂದಿಯನ್ನು ಬಲಿ ಕೊಟ್ಟಿದ್ದಾರೆ ಇವಾಗಷ್ಟೇ. ನೋಡಿ ಎಲ್ಲ ಕಡೆ ಬಾಳೆ ಎಲೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಸಾವಿನ ಮನೇಲಿ ನಗ್ನಾಗ್ತಾ ಇದ್ದಾರೆ, ಯಾಕೆಂದರೆ ಇವ್ರು ಯಾರು ಸತ್ತಿದ್ದಾರೆ ಅಂತ ಕನ್ಸಿಡರೇ ಮಾಡಲ್ಲ. ನೋಡಿ ಎಲ್ಲ ರೈಸ್ ಪ್ಯಾಕೆಟ್ ಕಟ್ತಾ ಇದ್ದಾರೆ, ಹಂದಿಯನ್ನು ಸುಡ್ತಾ ಇದ್ದಾರೆ ಹೈ ಫ್ಲೇಮ್ಸಲ್ಲಿ. ತೀರ್ಕೊಂಡಿರುವಂತಹ ವ್ಯಕ್ತಿ. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ದಾರೆ ನೋಡಿ ಅವ್ರನ್ನ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರೋಣ. ಸೊ ನೀವು ನೋಡ್ಬೋದು ಲೇಪನ ಮಾಡಿ ಬೇರೆ ಬೇರೆ ಹರ್ಬ್ಸ್ನ ಯೂಸ್ ಮಾಡಿ ಅವ್ರ ಮುಖಕ್ಕೆಲ್ಲ ಹಚ್ಚಿದ್ದಾರೆ. ಸೊ ದ್ಯಾಟ್ ಬಾಡಿ ಹಾಳಾಗಬಾರ್ದು, ಎಷ್ಟೇ ವರ್ಷ ಇಟ್ಟರು ಹೀಗೆ ಇರಬೇಕು ಅಂತ. ಸಿ ಯು ಬ್ರದರ್. ಸಾರಿ ಫಾರ್ ಯುವರ್ ಫೆಲೋಸ್. ಟೇಕ್ ಕೇರ್. ಓಕೆ. ಸೊ ಮನೆಯಲ್ಲಿ ಕೂಡ ಆ ಥರ ಹೆಣನ ತುಂಬ ದಿವಸ ಇಟ್ಕೋತಾರೆ. ಸರಿಸುಮಾರು 1.5-2 ವರ್ಷದವರೆಗೂ ಜೊತೆಗೆ ಇಟ್ಕೋತಾರೆ. ಮುಖ ನೋಡ್ತಾ ಇರ್ತಾರೆ, ಜೊತೆಗೆ ಮಲಗಿಸ್ಕೊಂಡಿರ್ತಾರೆ ಆ ಕಡೆ ಈ ಕಡೆ. ಸೊ ಅವರೆಲ್ಲೂ ಹೋಗಲ್ಲ, ಜೊತೆಗೇ ಇರ್ತಾರೆ. ಯಪ್ಪ ಇಮ್ಯಾಜಿನ್ ಕೂಡ ನಾವು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಒಂದು ದಿವಸ ಕೂಡ ನಾವು ಇಟ್ಕೊಳ್ಳಲ್ಲ. ತೀರ್ಕೊಂಡ ನಂತರ ಅದನ್ನು ಹೆಣ ಅಂತ ಕರಿತೀವಿ. ಮನೆಯವ್ರಿಗೆ ಒಂದು ರೀತಿಯ ಡೊನೇಷನ್ನ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಸುಂದರವಾದ ಮನೆಗಳನ್ನು ಸುಲವೇಸಿಯಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ರ್ಯಾಂಬೂ ಸೋಲೋಲಿ ನೀವು ನೋಡಿದ್ರಿ ಹೇಗೆ ಇಲ್ಲಿ ಎಮ್ಮೆಗಳನ್ನು ಬಲಿ ಕೊಡ್ತಾರೆ ಮೃತಪಟ್ಟವರು ಸ್ವರ್ಗಕ್ಕೆ ಸೇರಲಿ ಈಸಿಯಾಗಿ ಅಂತ. ಆದರೆ ಅದರ ಚರ್ಮವನ್ನು ಏನು ಮಾಡ್ತಾರೆ ಅಂತ ನೆನ್ನೆ ಬರೀ ಎಕ್ಸ್ಪ್ಲನೇಷನಲ್ಲಿ ಹೇಳಿದ್ದೆ. ಆದರೆ ಇಲ್ಲಿ ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಚರ್ಮವನ್ನು ಒಣಗಿಸುವಂತಹ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಈ ಥರ ಬಂಬ್ ಕಟ್ಟಿದ್ದಾರೆ. ಬಂಬಿಗೆ ಎಮ್ಮೆಯ ಚರ್ಮವನ್ನು ಬಿಗಿಯಾಗಿ ಕಟ್ಟಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಬಿಸಿಲಲ್ಲಿ ಒಣಗಿಸಿ ಡ್ರೈ ಮಾಡ್ತಾರೆ. ಇದಾದಮೇಲೆ ಉಲ್ಟಾ ಮಾಡ್ತಾರೆ. 2 ಕಡೆಯಿಂದನೂ ಒಣಗಿದ ನಂತರ ಇದನ್ನು ಮಕಾಸರ್ ಇಲ್ಲಿಂದ ಹತ್ತಿರ ಇರುವಂತಹ ದೊಡ್ಡ ಸಿಟಿಗೆ ಮಾರ್ತಾರೆ. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಬಟ್ಟೆಗೆ ಅಥವಾ ಜಾಕೆಟ್ಸ್ಗೆ, ಯುರೋಪ್ಗೆ, ಬೇರೆ ಬೇರೆ ಪ್ರಾಂತ್ಯಗಳಿಗೆ ಈ ಒಂದು ಚರ್ಮ ಹೋಗುತ್ತೆ. ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಾಲ ಕೂಡ ಹಾಗೇ ಇದೆ ನೋಡಿ. ಇಲ್ಲಿ ಬಾಲ, ಎಮ್ಮೆಯ ಬಾಲ, ಇದು ಕೂಡ ಬಹಳ ಎಕ್ಸ್ಪೆನ್ಸಿವ್. ಏನಿದೆ ಅಲ್ವಾ ಇದು ಚರ್ಮ ಮತ್ತು ಇವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ವಸ್ತುಗಳು. ಇದನ್ನು ಬಹಳ ಹುಷಾರಾಗಿ ಇವರು ಒಂದು ರೀತಿಯ ಬಿಸ್ನೆಸ್ ರೀತಿಯಲ್ಲಿ ಕೂಡ
ಮ್ಯಾನೇಜ್ ಮಾಡ್ತಾರೆ. ಯಾಕೆಂದರೆ ಇವರು ಸಾಕಷ್ಟು ಈ ಒಂದು ಸೀಸನಲ್ಲಿ ತುಂಬ ಎಮ್ಮೆಗಳನ್ನು ಬಲಿ ಕೊಡ್ತಾರೆ. ಅದನ್ನೆಲ್ಲ ಒಂದು ಚೂರು ಕೂಡ ವೇಸ್ಟ್ ಮಾಡಲ್ಲ. ಮಾಂಸವನ್ನು ತಿಂತಾರೆ, ಅದರ ಚರ್ಮವನ್ನು ಒಣಗಿಸಿ ಮಾರ್ತಾರೆ. ಸೊ ಈ ರೀತಿ ಇವರ ಕಲ್ಚರು ನಮಗೆ ನೋಡೋದಕ್ಕೆ ಬಹಳ ಶಾಕ್ ಅಂತ ಅನಿಸುತ್ತೆ. ಈ ಕಡೆ ನೋಡ್ಬೋದು ಇನ್ನೊಂದು ಮನೆಯ ಮೇಲೆ ಕೆತ್ತನೆಗಳು, ಮತ್ತು ಕೆಳಗಡೆ ಇಲ್ಲಿ ಇವರು ನಾಟಿ ಕೋಳಿಗಳನ್ನು ಸಾಕೊಂಡಿದ್ದಾರೆ ಬುಟ್ಟಿಗಳಲ್ಲಿ. ಹಾಗೆ ಆಚೆ ಬಂದರೆ ಇವರೇ ಇಲ್ಲಿ ಬೆಳೆಯುವಂತಹ ಕಾಫಿಯನ್ನು ಕೂಡ ರಸ್ತೆಯಲ್ಲಿ ಒಣಗಾಕಿದ್ದಾರೆ, ನೀವೆಲ್ಲಿ ನೋಡ್ಬೋದು. ಮತ್ತು ಅಫ್ಕೋರ್ಸ್ ಇವರ ಅದ್ಭುತವಾದ ಮನೆಗಳು ನೋಡೋದಕ್ಕೆ 2 ಕಣ್ಣು ಸಾಲದು. ಬನ್ನಿ, ಹಂಗೇ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ. ಈ ಥರ ಹೊಸ ಒಂದು ಟೊಂಕನಾನ್ ಮನೆಯನ್ನು ಹೆಂಗೆ ಕಟ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ, ಇಲ್ಲಿ ಈ ವ್ಯಕ್ತಿ ಇಲ್ಲಿ ಈ ಅದ್ಭುತವಾದ ಮನೆಯನ್ನು ಕಟ್ತಾರೆ. ವೆರಿ ಗುಡ್. ಸೊ ಇವರೇ ಮನೆ ಕಟ್ತಾ ಇರೋದು. ನೋಡಿ ಹೆಂಗೆ ಕಟ್ತಾ ಇದ್ದಾರೆ ಮನೆ. ಎಷ್ಟು ಕಷ್ಟ ಅಂದರೆ ಈ ಮನೆ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಆ ಶೇಪ್ ಬರಬೇಕು, ಆ ಸೈಜ್ ಬರಬೇಕು, ಆ ಪರ್ಫೆಕ್ಟ್ ನೋಡಿ ಪ್ರತಿಯೊಂದೂ ಕೂಡ ಯಾವ ರೀತಿ ವಿನ್ಯಾಸ ಮಾಡಿದ್ದಾರೆ ಅಂತ. ಸೊ ಆ ರೀತಿ ಆಗುತ್ತೆ ನೆಕ್ಸ್ಟು. ಇದು ಈಗ ಈ ಸ್ಟ್ರಕ್ಚರು ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಮರ ಮತ್ತು ಎಲ್ಲದಕ್ಕೂ ಒಂದು ರೀತಿ ಸಪೋರ್ಟು ಬಂಬಿನಿಂದ ಕೊಟ್ಟಿರೋದನ್ನು ನೀವು ನೋಡ್ಬೋದು. ವಾವ್, ಬಹಳ ಯುನೀಕ್ ಕಲ್ಚರ್ ಇನ್ ದ ವರ್ಲ್ಡ್. ಇಲ್ಲಿ ನೋಡಿ, ಮನೆ ಕೆಳಗಡೆ ಅಂಕಲ್ಲು ಸ್ವೀಟ್ ಪೊಟ್ಯಾಟೊ ಮಾರ್ತಾಯಿದ್ದಾರೆ ಮತ್ತು ಒಂದು ರೀತಿಯ ಸೊಪ್ಪನ್ನು ಮಾರ್ತಾಯಿದ್ದಾರೆ. ವೆರಿ ನೈಸ್. ಇಲ್ಲೇನು ನೋಡ್ತಾ ಇದ್ದೀರಾ, ನಾಯಿಗಳನ್ನು ಕೂಡಾಕಿದಾರಲ್ಲ, ಇದು ಸಾಕು ಪ್ರಾಣಿಗಳಲ್ಲ, ಇದನ್ನು ಮಾಂಸವಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ನಾಯಿ ಮಾಂಸನ ಕೂಡ ಊಟದಲ್ಲಿ ತುಂಬ ಬಳಕೆ ಮಾಡ್ತಾರೆ. ಇಲ್ಲಿ ಮತ್ತು ಇನ್ನೊಂದು ಪ್ರಾಂತ್ಯ ಇದೆ ಮನಾಡು ಅಂತ, ಸ್ವಲ್ಪ ಮೇಲ್ಗಡೆ. ಅಲ್ಲಿ ತಾಮಹಾನ್ ಎಕ್ಸ್ಟ್ರೀಮ್ ಮಾರ್ಕೆಟ್ ಇದೆ. ಅಲ್ಲಿ ಬಾವಲಿಗಳು, ಹಾವು, ಕಪ್ಪೆ, ತಿಗಣೆ, ಏನೇನು ಸಿಗುತ್ತೋ ಎಲ್ಲ ತಿಂತಾರೆ. ಬಟ್ ಈ ಒಂದು ಪ್ರಾಂತ್ಯದಲ್ಲಿ ಕೇವಲ ನಾಯಿಗಳನ್ನ ಮಾತ್ರ ತಿಂತಾರೆ. ಅದಕ್ಕೆ ಇಲ್ಲಿ ನಾಯಿ ಗೂಡನ್ನು ಮಾಡಲಾಗಿದೆ. ಅಪ್ಪಿತಪ್ಪಿ ರೋಡಲ್ಲಿ ಯಾವ್ದಾದ್ರು ನಾಯಿ ಸಿಕ್ಕರೆ ಈ ಥರ ಬಂದು ಎತ್ತಾಕೊಂಬಂದು ಒಳ ಹಾಕ್ಬಿಡ್ತಾರೆ. ಒಳ ಹಾಕಿ ಆಮೇಲೆ ಮಾಂಸ ಮಾಡಿ ಊಟ ಮಾಡಿಬಿಡ್ತಾರೆ. ಇವರು ಬದುಕುವಂತಹ ಜಾಗ ಎಷ್ಟು ಸುಂದರವಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇವ್ರು ಯಾರೋ ಹುಲ್ಲು ಎತ್ಕೊಂಡ್ಬಂದಿದ್ದಾರೆ ಈಗಷ್ಟೇ. ಇಲ್ಲಿ ರೋಡ್ ಸೈಡಲ್ಲಿ ಮೊಟ್ಟೆಗಳನ್ನು ಮಾರೋದನ್ನು ನೋಡಿದೆ, ಅದಕ್ಕೆ ವಾಪಸ್ ಬಂದ್ವಿ. ನೋಡಿ, ಇಲ್ಲಿ ಮೊಟ್ಟೆ ಅಲ್ಲ, ಇದು ಸ್ನೇಕ್ ಫ್ರೂಟು. ಮೊಟ್ಟೆ ಥರ ಕಾಣುತ್ತೆ, ಮೊಟ್ಟೆ ಅಲ್ಲ. ಓ, ಅಮ್ಮ ಬಂದೇ ಬಿಟ್ರು. ಮಾರಾಟ ಮಾಡೋರು ಇಲ್ಲಿದ್ದಾರೆ. ಅಯ್ಯಯ್ಯೋ, ಇಲ್ಲಿದ್ದಾರೆ ನೋಡಿ. ಇಲ್ಲಿ ಇದನ್ನು ಸ್ನೇಕ್ ಫ್ರೂಟ್ ಅಂತ ಕರೀತಾರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕಿದು. ಸೊ ಯಾವ ರೀತಿ ಹಣ್ಣಿರುತ್ತೆ ನೋಡಿ ಸ್ನೇಕ್ ಫ್ರೂಟು. ಮೇಲ್ಗಡೆ ಹಾವಿನ ಚರ್ಮ ಇರುತ್ತಲ್ಲ, ಆ ರೀತಿ ಚರ್ಮ ಇರುತ್ತೆ. ಒಳಗೆ ಲಿಚ್ಚಿ ರೀತಿಯ ಹಣ್ಣಿರುತ್ತೆ. ನೋಡೋದಕ್ಕೆ ಬೆಳ್ಳುಳ್ಳಿ ರೀತಿ ಕಾಣುತ್ತೆ, ಆದರೆ ಬೆಳ್ಳುಳ್ಳಿ ಅಲ್ಲ ಇದು. ನೋಡಿ ಇಲ್ಲಿ ಹಲಸಿ ಹಣ್ಣು ಲಿಚ್ಚಿ ಮಿಕ್ಸ್ ಆದಂಗಿದೆ. ಗುಡ್. ಇದು ಹೆಸರು ಅಂಕೋತ್ ಅಂದ್ಬಿಟ್ಟು ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್. ಕ್ರೇಜಿಯಾಗಿರುತ್ತೆ. ಒಳ್ಳೆ ಮ್ಯೂಸಿಕೆಲ್ಲ ಹಾಕ್ಕೊಂಡು ಫುಲ್ ಮಜಾ ಮಾಡ್ತಾರೆ. ನಮ್ಮಲ್ಲಿ ಉತ್ತರ ಭಾರತ ಶೈಲಿಯ ಊಟ, ಹಾಗೆ ಕೇರಳ ಊಟ, ಬೇರೆ ಬೇರೆ ಮಂಗಳೂರು ಶೈಲಿಯ ಊಟ, ಆ ಥರ ಪ್ರಾಂತ್ಯದ ಊಟಗಳು ಸಿಗುತ್ತೆ ಬೆಂಗಳೂರಲ್ಲಿ. ಅದೇ ರೀತಿ ಇಲ್ಲಿ ಇಂಡೋನೇಷ್ಯಲ್ಲಿ ಕೂಡ ಪ್ರತಿಯೊಂದು ದ್ವೀಪದಲ್ಲಿ ಕೂಡ ಬೇರೆ ಬೇರೆ ದ್ವೀಪದಿಂದ ಬರುವಂತಹ ಊಟ ತಿಂಡಿಗಳ ಒಂದು ಹೋಟೆಲ್ಗಳು ಕೂಡ ಇರುತ್ತೆ. ಸದ್ಯಕ್ಕೆ ನಾವು ಒಂದು ಜವನೀಸ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಗಾಡೋ ಅಂತ ನಮ್ಮ ಇಡ್ಲಿ ಥರ ಇರುತ್ತೆ. ಆ ಇಡ್ಲಿಗೆ ಒಂದು ರೀತಿಯ ಕಡಲೆಕಾಯಿ ಚಟ್ನಿನ ಮಿಕ್ಸ್ ಮಾಡಿ ಕೊಡ್ತಾರೆ. ನಾವು ಸಪ್ರೇಟಾಗಿ ತಿಂತೀವಿ, ಇಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಭಾಳ ರುಚಿಯಾಗಿರುತ್ತೆ, ನಂಗೆ ತುಂಬ ಇಷ್ಟ ಅದು. ನೋಡಿ, ಇದೇ ಗಾಡೋ ಅಂದ್ಬಿಟ್ಟು. ಹಾಗೆ ಸಾಕಷ್ಟು ಜಾವನೀಸ್ ಊಟ ತಿಂಡಿಗಳು ಕೂಡ ಇಲ್ಲಿದೆ. ಸ್ವಲ್ಪ ಊಟ ಮಾಡಿಕೊಂಡು ಮುಂದುವರೆಯೋಣ ಬನ್ನಿ. ಇಲ್ಲಿಯ ಫೇಮಸ್ ಡೆಸರ್ಟು ಇದು ಇಂಡೋನೇಷಿಯನ್ ಡೆಸರ್ಟು, ಎಸ್ಸಾಪ್ ಬುವಾ ಅಂತ ಅದರ ಹೆಸರು. ಇವರೇ ಮಾಡೋದು ಅದನ್ನು. ನೋಡಿ ಎಷ್ಟು ಮುದ್ದಾಗಿದ್ದಾರೆ ಅಂತ. ಮಕಾನ್ ಮಿಕುವಾ ಅಂತ ನೂಡಲ್ಸ್ ತಿಂತಾ ಇದ್ದಾರೆ. ಓಕೆ, ಯು ಆರ್ ಬ್ಯೂಟಿಫುಲ್. ಬಂದಿದ್ದೀವಿ, ಗಾಡೋ ಆರ್ಡರ್ ಮಾಡಿದ್ದೀವಿ. ಅಮ್ಮ ಇವಾಗ ನಮಗೆ ಗಾಡೋ ಮಾಡಿಕೊಡ್ತಾರೆ. ಹೆಂಗೆ ಮಾಡ್ತಾರೆ ತೋರಿಸ್ತೀನಿ. ಫಸ್ಟು ಬೆಳ್ಳುಳ್ಳಿ ಹಾಕೊಳ್ತಾರೆ, ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಉಪಯೋಗಿಸ್ತಾರೆ. ಎಲ್ಲದಕ್ಕಿಂತ ಮುಖ್ಯ ನೋಡಿ, ಇಲ್ಲಿ ಲೋಕಲ್ ಬೆಲ್ಲವನ್ನು ಉಪಯೋಗಿಸ್ತಾರೆ. ವಾಹ್, ನೋಡೋಕ್ಕೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಇಂಡೋನೇಷ್ಯಾ ಯಾವ ಥರ ಲೈಫಲ್ಲಿ ಬಂದರೆ ಗಾಡೋನ ಮಿಸ್ ಮಾಡಬೇಡಿ. ನೋಡಿ, ಇದು ಕೈಯಲ್ಲಿ ಅರಿಯೋದು. ಇದು ಆ ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿ ಅರ್ದಾಗ ಆ ಫೀಲಿಂಗ್ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಪೀನಟ್, ಇದು ಕಡಲೆ ಬೀಜದ ಪೇಸ್ಟ್, ಒಂದು ರೀತಿ ಪೀನಟ್ ಬಟರ್ ಅಂತ ಕರಿಬೋದು. ಇವರೇ ಮಾಡ್ಕೊಳ್ತಾರೆ. ಇದನ್ನು ಇವರೇ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಇವಾಗ ಎಂಥ ಮಜಾ ಕೊಡುತ್ತೆ ಇದು ಊಟಕ್ಕೆ ಅಂದರೆ
ಇಮ್ಯಾಜಿನ್ ಕೂಡ ನಾವು ಮಾಡೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ತದನಂತರ ಮೆಣಸಿನಕಾಯಿನೂ ಹಾಕ್ಕೊಂಡು ಪಚ್ಚ ಅರಿತಾ ಇದ್ದಾರೆ. ಬಾಯಲ್ಲಿ ನೀರು ಬರ್ತಾಯಿದೆ ಗುರು. ನೋಡ್ರಿ ಹೆಂಗೆ ಮಾಡ್ತಾರೆ ಇದನ್ನು. ತುಂಬ ದಿವಸಗಳಾಗೋಯ್ತು ತಿಂದು. ಲಾಸ್ಟು ಜಕಾರ್ತಲ್ಲಿ ತಿಂದಿದ್ದು, ಮತ್ತು ಪದಾಂಗೋದಾಗ ತಿಂದಿದ್ದೆ. ಇವಾಗ ಮತ್ತೆ ತಿನ್ನುವಂಥ ಟೈಮು. ಈಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾರೆ. ಹುಡುಗಿ ನೋಡಿ ನನ್ನ ಲೈನ್ ಕೊಡ್ತಾ ಇದ್ದಾಳೆ. ತುಮ್ ಪಾಸ್ ಆಯೆ ಯು ಮುಸ್ಕುರಾಯೆ. ಇವ್ರಿಗೆ ಈ ಹಾಡು ತುಂಬ ಇಷ್ಟ ಈ ಜನಕ್ಕೆ. ಸೊ ಎಲ್ಲ ಸೇರಿಸಿ ಸಂಪೂರ್ಣವಾಗಿ ಒಂದು ರೀತಿಯ ಪೇಸ್ಟ್ ಮಾಡ್ಕೊಳ್ತಾರೆ. ಆ ಫ್ರೆಶ್ ಹುಣಸೆ ಹಣ್ಣು, ಮಸಾಲೆ, ಉಪ್ಪು, ಬೆಳ್ಳುಳ್ಳಿ, ಪೀನಟ್ ಸ್ವಾದ ಮೂಗಿಗೆ ಹೊಡಿತಾ ಇದೆ. ಇದೊಂದು ರೀತಿಯ ಬಹಳ ಟ್ರೆಡಿಷನಲ್ ಆದ ಊಟ ಅಂತಲೇ ಕರಿಬೋದು. ಸ್ವಲ್ಪ ಅದಕ್ಕೆ ನೀರನ್ನು ಬೆರೆಸ್ಕೊಳ್ತಾ ಇದ್ದಾರೆ. ಈಗ ಲಾನ್ ತಾನ್ ಅಂತ ಹೇಳ್ತಾರೆ, ಒಂದು ರೀತಿ ಇಡ್ಲಿ. ಇದು ಎಲೆ ಒಳಗೆ ಅಕ್ಕಿಯನ್ನು ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿರ್ತಾರೆ. ಈ ರೀತಿ ಇರುತ್ತೆ ನೋಡಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೂರು ಇದರಲ್ಲಿ ಎಣ್ಣೆ ಆಗಲಿ ಬೇರೆ ಏನೂ ಇಲ್ಲ. ಅದನ್ನು ಡೈರೆಕ್ಟಾಗಿ ಪೀಸ್ ಮಾಡಿಕೊಂಡು ಈ ಒಂದು ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂಥರ ಆರ್ಗ್ಯಾನಿಕ್ ಫೀಲಿಂಗ್ ಇದೆ ಈ ಒಂದು ಅಡುಗೆ. ದೂರದಿಂದ ಬಾಳೆಹಣ್ಣು ಪೀಸ್ ಮಾಡ್ದಂಗಿದೆ. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ತರಕಾರಿ, ಬೀನ್ಸು, ಅದಾದಮೇಲೆ ಸೋಯಾ ಹೂವು, ಒಂದು ಸ್ವಲ್ಪ ಕೋಸು, ಸೊಪ್ಪು, ಸದೆ ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ 2 ಪೋರ್ಷನ್ ಮಾಡ್ತಾಯಿದ್ದಾರೆ, ನನಗೆ ಮತ್ತು ನಮ್ಮ ಸ್ನೇಹಿತರಿಗೆ. ಈಗ ಸೊಪ್ಪನ್ನ ಕೂಡ ಸ್ವಲ್ಪ ಮಿಶ್ರಣವನ್ನು ಮಾಡ್ತಾಯಿದ್ದಾರೆ ನೋಡಿ. ಸೊಪ್ಪು ಹಾಕಿದ್ರು. ತುಂಬಾ ಹೆಲ್ದಿ ಮೀಲ್ ಅಂತಲೇ ಕರಿಬೋದು ಇದನ್ನು. ಮೊಟ್ಟೆ ಇರದೆ, ಆದರೆ ಹೆಲ್ದಿ ಫ್ಯಾಟ್ಸ್ ಇದೆ, ಪೀನಟ್ ಬಟರು ಇಂಥವೆಲ್ಲ, ಮತ್ತು ಸ್ವಲ್ಪ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇದೆ, ಮತ್ತು ಮೊಟ್ಟೆ ಇದೆ. ಇರೋದ್ರಿಂದ ಸಾಕಷ್ಟು ನಿಮಗೆ ಒಂದು ಓವರಾಲ್ ಬ್ಯಾಲೆನ್ಸ್ ಮೀಲ್ ಏನೇನು ಬೇಕೋ ಎಲ್ಲ ಇದೆ ಇದರಲ್ಲಿ ನೋಡಿ. ಎಲ್ಲ ಹಾಕಿದ್ರು. ಸೌತೆಕಾಯಿ ಬೇರೆ ಹಾಕ್ತಾರಾ? ಸೌತೆಕಾಯಿ ಕೂಡ ಹಾಕ್ತಾಯಿದ್ದಾರೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಗಾಢ ಮಾಡ್ತಾರೆ. ಇಲ್ಲಿ ಮಾಡ್ತಾರೋ ಅಷ್ಟೇ ಎಲ್ಲ ನೀವು ನೋಡ್ತಾ ಇದ್ದೀರಾ. ಟೆಂಪೆ ಮತ್ತು ಟೋಫು ಇದು ಅಷ್ಟೇ ಪ್ರೋಟೀನು, ತುಂಬ ಒಳ್ಳೆಯದು. ಈ ಥರ ಇಟ್ಕೊಂಡಿರ್ತಾರೆ ಟೆಂಪೆ ಮತ್ತು ಟೋಫುನ. ಅದನ್ನು ಕಟ್ ಮಾಡಿ ಬೆರೆಸ್ತಾ ಇದ್ದಾರೆ. ಈಗ ನೋಡಿ ಅದನ್ನು 2 ಪೋರ್ಷನ್ ಥರ ಮಾಡಿಕೊಂಡು ಸಪ್ರೇಟಾಗಿ ಮಿಶ್ರಣ ಮಾಡ್ತಾಯಿದ್ದಾರೆ. ವಾವ್, ಸಾಕಾಗಿ ಕಾಣಿಸ್ತಾ ಇದೆ. ಟ್ರೂಲಿ ಇಂಡೋನೇಷ್ಯನ್ ಊಟ ತಿಂಡಿಗಳು ಬಹಳ ರುಚಿಕರ, ಬಹಳ ಯುನೀಕ್ ಅಂತಲೇ ಕರಿಬೋದು. ಈಗ ಪ್ಲೇಟಿಂಗ್ ಮಾಡ್ತಾಯಿದ್ದಾರೆ. ಒಂಥರ ಕೆಳಗಡೆ ಒಂಥರ ಅದರ ಗ್ರೇವಿ ಕೂಡ ಇರುತ್ತೆ ನಿಮಗೆ. 2 ಮಿಶ್ರಣ ಕೂಡ ಸಿಗುತ್ತೆ. ಅದ್ರ ಮೇಲೆ ಒಂದು ಮೊಟ್ಟೆಯನ್ನು ಕೂಡ ಇಡ್ತಾರೆ. ಊಟ ಸಿದ್ಧವಾಯಿತು. ಇದು ಮೇನ್. ಎಲ್ಲ ಊಟ ತಿಂಡಿಗಳಲ್ಲೂ ಹಪ್ಪಳ ಹಾಕ್ತಾರೆ ಇವರು. ವೆರಿ ನೈಸ್. 1 ಮೋರ್ ಪ್ಲೇಟ್. ಈಗ ಇನ್ನೊಂದು ಪ್ಲೇಟ್ ಮಾಡ್ತಾರೆ. ಇದು ಬ್ರದರಿಗೆ ಕೊಡೋಣ. Thank you. ಕಂಪ್ಲೀಟಾಗಿ ಏನೂ ಬಿಟ್ಟಿಲ್ಲ, ಎಲ್ಲಾದರೂ ಸ್ಕ್ರೇಪ್ ಮಾಡಿ ಕಡೆದಾಗಿ ತೆಗೆದು ಅದ್ರ ಮೇಲೆ ಹಾಕಿದ್ರು. ಇದು ಬೇಕಾಗಿರೋದು ನಮಗೆ. ಥ್ಯಾಂಕ್ ಯು ಮೇಡಮ್. ಕುರ್ರೆ. ಸೊ ಬನ್ನಿ ಊಟ ಮಾಡೋಣ. ಸರ್ ನಮ್ಮ ಹುಡುಗಿ, ನಮ್ಮ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ನೋಡಿ. ಸ್ಕೂಲಿಂದ ಬಂದಿಯಾರ ಮಕ್ಕಳು ಸಲಾಮ್ ಹೆಂಗೆ ಮಾಡ್ತಾರೆ ನೋಡಿ. ನಮಸ್ಕಾರ ಹೆಂಗೆ ಸಲಾಮ್ ನೋಡಿ. ಇಲ್ಲಿ ಒಂಥರ ಆಶೀರ್ವಾದ ತೊಗೊಳ್ತಾರ ನೋಡಿ. ಸೋ ಕ್ಯೂಟ್. ಎಷ್ಟು ರೆಸ್ಪೆಕ್ಟ್ಫುಲ್ ನೋಡಿ ಮಕ್ಕಳು. ಇಲ್ಲಿ ಖುಷಿಯಾಗತ್ತೆ ನೋಡಿದ್ರೆ. ಹಲೋ. ವಾವ್, ನಮ್ಮ ಕರ್ನಾಟಕ ಫ್ಲಾಗ್ ಹಾಕೊಂಡಿದ್ದಾರೆ. ಜೈ ಕರ್ನಾಟಕ. ವಾವ್, ನಮ್ಮ ಕರ್ನಾಟಕ ಬಾವುಟ. ಭಾರಿ ಖುಷಿ ಆಗ್ತದೆ. ನಮ್ಮ ಬಾವುಟ ಈ ದೇಶದಲ್ಲಿ ನೋಡ್ತಾ ಇದೀವಿ, ಅಂದ್ರೆ ಸೇಮ್ ಕಲರ್ಸ್. ವಾವ್, ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಊಟ ಗಿಟ ಎಲ್ಲ ಆಯಿತು. ಈಗ ಊಟ ಮುಗಿಸ್ಕೊಂಡು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇವೆಲ್ಲ ಮೊನೊಲಿಥಿಕ್ ಸ್ಟೋನ್ಗಳು, ಅಂದರೆ ಬಹಳ ಲಕ್ಷಾಂತರ ವರ್ಷ ಆದ ಹಿಂದೆ ಮನುಷ್ಯರು ತಮ್ಮ ಬರವಣಿಗೆಯನ್ನು ಬರೆದಂತಹ ಕಲ್ಲುಗಳದು. ಒಂದು ಹಳ್ಳಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಸಂಜೆ ಕಾಫಿ ಸಮಯ. ಹಲೋ, ಕಾಫಿ ಕುಡಿಯೋದಕ್ಕೋಸ್ಕರ ಬಂದಿದ್ದಾರೆ. ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಟ್ಟಿಗೆ ಕಾಫಿ ಕುಡಿತಾರೆ. ಐ ಕಮ್ ಫ್ರಮ್ ಇಂಡಿಯಾ. ಎಷ್ಟು ಮುದ್ದಾದ ಮಕ್ಕಳು, ಹಳ್ಳಿಯವರೆಲ್ಲ ಬಾಳೆಹಣ್ಣು ತಿನ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ಅಯ್ಯೋ, ಇದ್ಯಾವುದೋ ನಾಯಿ ಬಂದು ಕಾಲು ಕರೀತಾ ಇದೆ. ತೊರಾಜ ಜನಗಳ ಫ್ಯಾಮಿಲಿ ಯೂನಿಟಿ ನೋಡಿ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಒಟ್ಟಿಗೆ ಇರ್ತಾರೆ. ಭಾಳ ಖುಷಿಯಾಗುತ್ತೆ. ತೊರಾಜ ಜನಗಳು ಫ್ಯಾಮಿಲಿಯನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಭಾರತೀಯರ ಥರ ಎಲ್ಲ ಕಡೆ ಒಟ್ಟಿಗೆ ಸೇರ್ತಾರೆ. ಹಳ್ಳಿಯವರು, ಊರವರು, ಮನೆಯವರು. ಒಂದು ಕಾಫಿಗೆ ಸೇರಿದ್ರೆ ಒಂದು 50 ಜನ ಇರ್ತಾರೆ, ಒಂದು ಸಿಗರೇಟಿಗೆ ಸೇರಿದ್ರೆ ಒಂದು 50 ಜನ ಇರ್ತಾರೆ. ಎಲ್ಲ ಕಮ್ಯುನಿಟಿ ಲಿವಿಂಗ್. ಮನುಷ್ಯ ಖುಷಿಯಾಗಿ ದೊಡ್ಡ ಆಯಸ್ಸು ಬದುಕಬೇಕು, ಸಂತೋಷವಾಗಿ, ಅಂದರೆ ಅದಕ್ಕೆ ಬಹಳ ಮುಖ್ಯ ನಾವು
ಒಡನಾಟ, ನಾವು ಯಾರ ಜೊತೆಗೆ ಓಡಾಡ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ ಅಂತ. ಪಾಪು ನಾವು ಮಾತಾಡೋ ಕನ್ನಡ ನೋಡಿ ನನ್ನನ್ನೇ ನೋಡ್ತಾ ಇದೆ. ಬರ್ತೀಯಾ ಬಾ 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 ನೋಡಿಲಿ. ಮುದ್ದಾದ ಮಕ್ಕಳು ಎಲ್ಲ ಕಡೆ. ಓನು ಅಳ್ಬೇಡ 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 ಆಯ್ತಾಯ್ತು ಅಳ್ಬೇಡ ಅಳ್ಬೇಡ. ತುಂಬ ಖುಷಿ ಆಗತ್ತೆ ರೀ. ಈ ಥರ ಇರಬೇಕು ಬದುಕಿದ್ರೆ ಎಲ್ಲ ಒಟ್ಟಿಗೆ. ಯೂನಿಟಿ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ. ಅವ್ರ ಅರ್ಥ ಆಗಿಲ್ಲ ಆದ್ರೂ ಓಕೆ. ಬಾಬಿ ಅಂತಾರೆ ಹಂದಿಗೆ ಇವರು. ಹಂದಿಗೆ ಊಟ ಹಾಕೋದಿಕ್ಕೆ ಫಾರ್ ಫುಡ್ ಹಂದಿಗೆ ಊಟ ಹಾಕ್ತಾರಂತೆ ಇದನ್ನ. ಸೊ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಭಾರತೀಯ ಸಿನಿಮಾಗಳು ಅಂದ್ರೆ ತುಂಬಾ ಇಷ್ಟ ಅಂತೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಚಯ್ಯ 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 ನೋಡಿ ಅಜ್ಜಿ ನೋಡ್ರಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಲೊಕೇಶನ್ ನೋಡೋದಕ್ಕೆ ಬಂದಿದ್ದೀನಿ, ನಿಮಗೂ ತೋರಿಸೋದಕ್ಕೆ. ಇಲ್ಲಿ ಒಬ್ಬರು ಲೇಡಿ ಟಿಕೆಟ್ನ ತೊಗೊಳೋದಕ್ಕೆ ಕೇಳಿದ್ರು. 35,000 ಕೊಡ್ತಾ ಇದ್ದೀವಿ. ಬಟ್ ನೋಡಿ ಅವರ ದೇಹದ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಆದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಖುಷಿ ಆಯಿತು ನೋಡಿ. ಸರ್ 35,000 ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಕೆಳಗಡೆ ಹೋಗ್ತೀವಿ. ನೋಡ್ತಾ ಇದ್ರಲ್ಲ, ಇಂಡೋನೇಷ್ಯಾದ ಈ ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಕಾಡು ಮೇಡು ಮತ್ತು ಸಾಕಷ್ಟು ಪ್ರತಿಯೊಂದು ಜಾಗದಲ್ಲೂ ಗೈಡ್ಸು, ಎಲ್ಲ ಕಡೆ ಹೆವಿ ಎಂಟ್ರೆನ್ಸ್ ಫೀಸು, ಡೊನೇಷನ್ಸು. ಅಂದರೆ ಪ್ರತಿಯೊಂದಕ್ಕೂ ನಿಮ್ಮ ಸಮಯ, ದುಡ್ಡು, ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳು, ನಿಮ್ಮ ಸಂಪೂರ್ಣವಾದ ಎನರ್ಜಿಯನ್ನು ಇನ್ವೆಸ್ಟ್ ಮಾಡುವಂತಹ ಸಂದರ್ಭ. ಸೊ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಮಿಷನ್ 197 ಅದನ್ನು ಹೇಗಾದರೂ ಮಾಡಿ, ಕಷ್ಟನೋ ಸುಖನೋ ಮುಂದೆ ಹೋಗ್ತಾನೆ ಇರಬೇಕು, ನೀ ಸಾಗು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇದೆಲ್ಲದಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ. ಪ್ರತಿಯೊಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಹಾಗೆ ಜಾಯಿನ್ ಬಟನಿಗೆ ಕೂಡ ಜಾಯ್ನ್ ಆಗ್ಬೋದು. ಒಂದು ಪ್ರೀತಿಯ ಕಾಮೆಂಟ್ ಕೂಡ ಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ಈ ದಾರಿಲಿ ನನ್ನ ಜೊತೆಗೆ ನೀವೆಲ್ಲ ಇದ್ದೀರಾ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾನು ಕೂಡ ಮುನ್ನೋಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಈಗ ಬನ್ನಿ, ಇನ್ನೂ ಕಾಡು ಮೇಡನ್ನು ಒಳಗೆ ದಾಟ್ಕೊಂಡು ಅಲ್ಲಿ ಒಂದು ಭಾಳ ಡಿಫ್ರೆಂಟ್ ಆದ ಯುನೀಕ್ ಆದ ಲೊಕೇಶನ್ ಇದೆ, ಅದನ್ನು ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 700-800 ವರ್ಷ ಹಳೆಯ ಒಂದು ಬರಿಯಲ್ ಸೈಟ್. ಈ ಜಾಗದ ಹೆಸರು ಲಾಂಬಾಕ್ ಪಾರಿಂದಿಂಗ್ ಅಂತ. ಇಲ್ಲಿ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು ಮನುಷ್ಯರ ಕಳೆ ಬರಹ ಅಥವಾ ತಲೆ ಬುರುಡೆಗಳು, ಮೂಳೆಗಳು ಎಲ್ಲ ಸುಮಾರು 700-800 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಸುತ್ತಮುತ್ತ ಹಿರಿಯರನ್ನು ಅಥವಾ ಯಾರು ಮೃತಪಡ್ತಾಯಿದ್ರು ಅವರನ್ನು ಬರಿ ಮಾಡ್ತಾಯಿದ್ದಂತಹ ಜಾಗ. ಯಾರು ಸತ್ತರೆ ಮನೇಲಿಟ್ಕೊಂಡು ಅವರ ಫ್ಯೂನರಲ್ ಮಾಡಿ, ತಿಥಿ ಮಾಡಿ, ನಂತರ ಅವರನ್ನು ಶವಪಟ್ಟಿಗೆಯಲ್ಲಿ ಹಾಕಿ ಎಲ್ಲಿ ಹೈಯೆಸ್ಟ್ ಪಾಯಿಂಟ್ ಇರುತ್ತೆ ಆ ಊರದು, ಆ ಹೈಯೆಸ್ಟ್ ಪಾಯಿಂಟಲ್ಲಿ ಅವರನ್ನು ಬರಿ ಮಾಡ್ತಾಯಿದ್ರು. ಯಾಕೆ ಅಂದರೆ ಹಿರಿಯರು ಯಾವಾಗಲೂ ಮೇಲಿರಬೇಕು, ಮೇಲಿಂದ ಅವರು ನಮ್ಮನ್ನು ನೋಡಿ ಸದಾ ಆಶೀರ್ವಾದ ಮಾಡಬೇಕು ಅನ್ನೋದು ತೊರಾಜ ಜನಗಳ ನಂಬಿಕೆ. ಇದು ಬಹಳ ವಿಶೇಷವಾದ, ತುಂಬ ಐತಿಹಾಸಿಕ ಬರಿಯಲ್ ಸೈಟು. ಇಲ್ಲಿ ಸಾವಿರಾರು ಪೆಟ್ಟಿಗೆಗಳನ್ನ ನೋಡ್ಬೋದು. ಎಲ್ಲೆಲ್ಲಿ ನೀವು ಕೊಂಬು ನೋಡ್ತಿರೋ, ಎಮ್ಮೆಯ ಕೊಂಬು, ಶವಪೆಟ್ಟಿಗೆ ಮುಂದೆ ಎಮ್ಮೆಯ ಕೊಂಬನ್ನು ಅಥವಾ ಕೊಂಬಿನ ರೀತಿ ಏನಾದ್ರು ಇಟ್ಟಿದ್ರೆ ಅದು ಯಾರು ಗಂಡಸು ಸತ್ತಿದ್ದಾರೆ ಅಂತ. ಅದೇ ಬಾಬಿ ಅಥವಾ ಹಂದಿಯ ಮುಖ ಇದ್ದರೆ ಅಲ್ಲಿ ಒಂದು ಹೆಣ್ಣು ಮಗು ಮೃತಪಟ್ಟಿದ್ದಾರೆ ಅಂತ ಅರ್ಥ. ಇಲ್ಲೆಲ್ಲ ಕಡೆಯೂ ನೀವು ನೋಡ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕಳೆ ಬರಹ ಇದೆ. ಇಲ್ಲಿ ಬರೋ ಮುಂಚೆ ಅಥವಾ ಬಂದಾಗ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಇಲ್ಲಿಗೆ ಒಂದು ರೀತಿಯ ನಮ್ಮ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಒಂದು ಸಿಗರೇಟ್ ಅಥವಾ ಒಂದು ಸ್ವಲ್ಪ ಹಣವನ್ನು ಅಲ್ಲಿಟ್ಟು ಅಲ್ಲಿಂದ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕು. ಯಾರೇ ಫ್ಯಾಮಿಲಿ ತಮ್ಮ ಹಿರಿಯರಿಗೆ ಅಥವಾ ತಮ್ಮ ಹಿರಿಯರ ಆಶೀರ್ವಾದಕ್ಕೋಸ್ಕರ ಈ ಜಾಗಕ್ಕೆ ಬಂದಾಗ ತಮ್ಮ ಆಫರಿಂಗ್ನ ಎಂಟ್ರೆನ್ಸಲ್ಲಿ ಆ ಡಬ್ಬ ಇಟ್ಟಿದ್ದಾರೆ, ಅಲ್ಲಿ ಮಾಡಿ ತದನಂತರ ಒಳಗೆ ಹೋಗಿ ನೋಡಿಕೊಂಡು ಬರ್ತಾರೆ. ಇದು ಸ್ವಲ್ಪ ಹಾಳಾಗಿರುವಂತಹ ಜಾಗ, ಯಾಕೆಂದರೆ ತುಂಬ ಹಳೆಯದು. ಬಾಕ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಮತ್ತು ಎಲ್ಲ ಸ್ಕಲ್ಸು, ಮೂಳೆಗಳು ಎಲ್ಲ ಕಡೆ ನೋಡ್ಬೋದು ನೀವು. ಈ ಥರ ಜಾಗಗಳು ಪ್ರಾಬ್ಲಿ ಪ್ರಪಂಚದಲ್ಲಿ ನೋಡೋಕ್ಕೆ ಸಿಗೋದು ಬಹಳ ಕಮ್ಮಿ. ಇಂಡೋನೇಷ್ಯಾದ ಬಾಲಿಯಲ್ಲಿ ಸ್ಕಲ್ ಐಲ್ಯಾಂಡ್ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದು ಕೂಡ ಎಕ್ಸ್ಟ್ರೀಮ್ ಅಡ್ವೆಂಚರಲ್ಲಿ ಒಬ್ಬನೇ ಹೋಗಿ ಸ್ಕಲ್ ಐಲ್ಯಾಂಡಲ್ಲಿದ್ದು ಅಲ್ಲಿಯ ಒಂದು ಶವಗಾರವನ್ನು ತೋರಿಸಿದ್ದೆ. ಆ ವಿಡಿಯೋ ಕೂಡ ತಪ್ಪದೆ ನೋಡಿ. ಹಾಗೆ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಏನೇನಿದೆ ಒಳಗೆ ತೋರಿಸ್ತೀನಿ.
ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಹುಟ್ಟು ಒಂದು ತೆರೆದ ಬಾಗಿಲಾದ್ರೆ ಸಾವು ಹೊರಡುವ ಹಾದಿ. ಹುಟ್ಟೋದು ನಮಗೆ ಆಯ್ಕೆ ಎಲ್ದಿದ್ರು ಸಾಯುವ ಮುನ್ನ ಹೇಗೆ ಬಾಳದ್ವಿ ಎನ್ನುವುದೇ ನಮಗೆ ಸೇರಿದಂತಹ ವಿಚಾರ. ನಾವು ಹುಟ್ಟಿದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಬದುಕಿನಲ್ಲಿ ನಾವು ಕಂಡುಕೊಳ್ಳುವಂತಹ ಅರ್ಥದಲ್ಲಿದೆ. ಪ್ರಕೃತಿ ನಮಗೆ ಕೊಟ್ಟ ಈ ಸಣ್ಣ ಸಮಯದ ಪಯಣದಲ್ಲಿ ಪ್ರೀತಿ ಮತ್ತು ಕರುಣೆಯನ್ನ ಹಂಚೋದೇ ಬದುಕಿನ ನಿಜವಾದ ಸೌಂದರ್ಯ. ಏನಂತೀರ? ತೊರಾಜದ ಈ ಸಂಸ್ಕೃತಿ ಎಲ್ಲರಿಗೂ ನೆನಪಿಸೋದು ಒಂದೇ, ಬದುಕು ಅಲ್ಪಕಾಲದ್ದು, ಆದರೆ ಪ್ರೀತಿ ಮತ್ತೆ ನೆನಪುಗಳು ಅಮರ. ಬಹಳ ರೇರ್ ಎಕ್ಸ್ಪ್ಲೋರೇಷನ್ ಜಾಗ ನೋಡಿ, ಯಾರೂ ಇಲ್ಲ ಇಡೀ ಪ್ರದೇಶದಲ್ಲಿ. ನಾನು ಮತ್ತು ನನ್ನ ಗೈಡ್ ಮಾತ್ರ ಇರೋದು, ಇನ್ಯಾರೂ ಇಲ್ಲ. ಎಂಥ ಖತರ್ನಾಕಾದ ಜಾಗ ನೋಡಿ, ಇಲ್ಲಿದೆ ಹೆಂಗೆ ಕಾಣುತ್ತೆ ಜಗತ್ತು. ಹಿಂಗೆ ಕೆಳಗಡೆ ಹೋಗ್ಬೋದು ನೀವು. ಸ್ವಲ್ಪ ಸ್ಲಿಪ್ಪರಿ ಇದೆ ಜಾಗ, ಸ್ವಲ್ಪ ಗಟ್ಟಿಯಾದ ಶೂ ಹಾಕೊಂಬರೋದು ಒಳ್ಳೆಯದು. ಅಯ್ಯೋ ಎಷ್ಟು ದೊಡ್ಡದಾಗಿದೆ ಈ ಗುಹೆ, ಯಪ್ಪ ನೋಡಿ ಹೆಂಗಿದೆ ಈ ಗುಹೆ. ಅಪ್ಪಬ್ಬ, ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ ಜಾಗ ಮೇಲ್ಗಡೆ. ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ಹೆಂಗಿದೆ ನೋಡಿ ಜಾಗ ಇದು. ವಾವ್, ಇಲ್ಲೂ ಅಷ್ಟೇ ತಲೆ ಬುರುಡೆಗಳಿದೆ. ಒಳಗೆ ನೋಡಿ ಹೆಂಗಿದೆ ಅಂತ ಜಾಗ, ತಣ್ಣಗಿದೆ. ಲೈಮ್ ಸ್ಟೋನ್ ಕೇವ್ ಆಗಿರೋದ್ರಿಂದ ತುಂಬಾ ತಣ್ಣಗೆ ಪ್ರಶಾಂತವಾಗಿದೆ. ಅಮೇಝಿಂಗ್ ಪ್ಲೇಸ್. ಆಧುನಿಕ ವಾಸ್ತುಶಿಲ್ಪ ಬರೋ ಮುಂಚೆನೇ ಸುಲವೇಸಿಯ ತೊರಾಜ ಜನಗಳು ತಮ್ಮ ವಾಸ್ತುಶಿಲ್ಪವನ್ನು ಕಲ್ಲಿನಿಂದ ಹೇಗೆ ಮಾಡ್ಬೋದು ಅನ್ನೋದನ್ನು ಆಗಿನ ಕಾಲದಲ್ಲೇ ಮಾಡಿದರು. ಈಗ ಇಟ್ಟಿಗೆ, ಸಿಮೆಂಟು, ಉಕ್ಕು, ಕಬ್ಬಣ ಎಲ್ಲವನ್ನ ಬಳಕೆ ಮಾಡಿ ನಾವು ಸಾಕಷ್ಟು ಸ್ಟ್ರಕ್ಚರ್ಸ್ನ ಮಾಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಇಲ್ಲಿಯ ಜನಗಳು ಯಾವ ರೀತಿ ಕಲ್ಲುಗಳನ್ನು ಬಳಕೆ ಮಾಡಿ, ಬಂಡೆಗಳನ್ನು ಬಳಕೆ ಮಾಡಿ, ಮಹಾಶಿಲೆ ಅಂತ ಕರಿತೀವಿ, ಮೊನೊಲಿಥಿಕ್ ಸ್ಟೋನ್ಸ್, ಆ ರೀತಿ ವೈಭವದಿಂದ ಕೂಡಿದಂತಹ ಆರ್ಕಿಟೆಕ್ಚರ್ನ ಆಗಿನ ಸಮಯದಲ್ಲೇ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇದು ಬಹಳ ವಿಶೇಷವಾದ ಜಾಗ, ಬೋರಿ ಕಲಿಂಬುವಾಂಗ್ ಅಂತ ಇದು ಈ ಜಾಗದ ಹೆಸರು. ಈ ಜಾಗದಲ್ಲಿ ಸಾಕಷ್ಟು ಇತಿಹಾಸ ಮತ್ತು ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳಿದೆ, ಅದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ. ಆಗಿನ ಕಾಲದಲ್ಲಿ ತೊರಾಜ ಜನಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ದಂತಹ ರಿಲಿಜನ್ ಹೆಸರು ಅಲುಕ್ ಟೊಡೋಲೋ ಅಂತ. ಈಗ ನೀವು ಏನು ನೋಡ್ತಾ ಇದ್ದೀರಾ ಮರ, ಇದು ಬಯಾನ್ ಮರ ಅಥವಾ ಇನ್ನೊಂದು ರೀತಿಯ ಮರ ಇದೆ ತಾರಾ ಮರ. ಇದು ಹಲಸಿನ ಹಣ್ಣಿನ ಕ್ಯಾಟಗರಿಗೆ ಸೇರಿದಂತಹ ಅಥವಾ ಡುರೈನ್ ಫ್ರೂಟ್ಗೆ ಕ್ಯಾಟಗರಿಗೆ ಸೇರಿದಂತಹ ಒಂದು ಹಣ್ಣಿನ ಮರ. ಈ ಮರದಲ್ಲಿ ಸಾಕಷ್ಟು ಅಂಟು ಹಾಲಿನ ರೂಪದಲ್ಲಿರುತ್ತೆ. ಈ ಮರವನ್ನು ತೊರಾಜ ಜನಗಳು ಅಕಸ್ಮಾತ್ ಯಾವುದಾದ್ರು ಶಿಶುಗಳು, ಇನ್ನೂ ಹಲ್ಲು ಕೂಡ ಹುಟ್ಟಿರಲ್ವಲ್ಲ, ಅಂತಹ ಮಕ್ಕಳೇನಾದರೂ ಮೃತಪಟ್ಟರೆ ಅವರನ್ನು ಕ್ಯಾಸ್ಕಲ್ಲಾಗಲಿ ಅಥವಾ ಅವರನ್ನು ಬರಿಯಲ್ ಮಾಡೋದಾಗಲಿ, ಫ್ಯೂನರಲ್, ಆ ರೀತಿ ಫ್ಯೂನರಲ್ ಮಾಡೋದಾಗಲಿ ಮಾಡ್ತಾ ಇರಲಿಲ್ಲ. ಅಂಥವ್ರನ್ನ ಏನು ಮಾಡ್ತಾಯಿದ್ರು, ಅವರು ಬಹಳ ಶುದ್ಧವಾದ ಸೋಲ್ಸ್ ಅಂತ ತೊರಾಜ ಜನಗಳು ಅನ್ಕೋತಾ ಇದ್ರು. ಹೌದಲ್ವಾ, ಮಕ್ಕಳು ನಿಷ್ಕಲ್ಮಶ, ಮಕ್ಕಳು ಇನ್ನೋಸೆಂಟು. ಆ ಇನ್ನೋಸೆನ್ಸನ್ನು ಯಾವುದೇ ರೀತಿ ಹಾಳು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರನ್ನೇನು ಮಾಡ್ತಾಯಿದ್ರು, ಈ ಮರದಲ್ಲಿ ಒಂದು ರೀತಿಯ ಚಿಕ್ಕ ಚಿಕ್ಕ, ಅಲ್ಲಿ ನೋಡ್ಬೋದು ನೀವು ಕಪ್ಪಗೆ ಒಂದಿಷ್ಟು ಜಾಗಗಳಿದೆ, ಒಂದು ರೀತಿಯ ಕೇವ್ಗಳು ಮಾಡ್ಕೊಳ್ಳೋರು ಚಿಕ್ಕದಾಗಿ ಕೊರ್ಕೊಂಡು.
ಅದ್ರ ಒಳಗೆ ಶಿಶುಗಳನ್ನು ಬರಿ ಮಾಡೋರು. ಸೊ ಈ ಇಡೀ ಮರದಲ್ಲಿ ಸಾಕಷ್ಟು ಶಿಶುಗಳನ್ನು ನೀವು ಬರಿ ಮಾಡಿರೋದನ್ನು ನೋಡ್ಬೋದು. ಆದರೆ ಅದು ಕಾಣಲ್ಲ, ಎಲ್ಲ ಒಳಗಿಟ್ಟಿರ್ತಾರೆ. ಈಗ ಈ ಒಂದು ಪ್ರಾಕ್ಟೀಸ್ ನಡೀತಾ ಇಲ್ಲ. ಯಾಕೆ ಈ ಮರದಲ್ಲಿ ಮಾತ್ರ ಶಿಶುಗಳನ್ನು ಬರಿ ಮಾಡ್ತಾಯಿದ್ರು ಅನ್ನೋದಕ್ಕೂ ಕೂಡ ಸಾಕಷ್ಟು ಕಾರಣ ಇದೆ. ತಾರಾ ಮರವನ್ನೇ ಯಾಕೆ ತೊರಾಜ ಜನಗಳು ಚೂಸ್ ಮಾಡ್ತಾಯಿದ್ರು ಅಂದರೆ ಇದರಲ್ಲಿರುವಂತಹ ಅಂಟು, ಆ ಒಂದು ಅಂಟು ಹಾಲಿನ ರೂಪದಲ್ಲಿ ಮಕ್ಕಳಿಗೆ, ಮೃತಪಟ್ಟ ಮಕ್ಕಳಿಗೆ ಹಾಲಾಗಿ ಸಿಗುತ್ತೆ ಅನ್ನೋದು ಇವರ ನಂಬಿಕೆ. ಅದಕ್ಕೋಸ್ಕರ ಒಳಗೇನು ಮಾಡ್ತಾಯಿದ್ರು, ಕಟ್ ಮಾಡಿ ಮಗುವನ್ನು ಬರೀ ಮೈಯಲ್ಲಿ ಒಳಗಿಡ್ತಾಯಿದ್ರು. ಯಾಕೆಂದರೆ ಪ್ರಾಕೃತಿಕವಾಗಿ ಮಗು ಹೇಗೆ ಹುಟ್ಟಿದೋ ಅದೇ ರೀತಿಯಲ್ಲಿ ಲೀನವಾಗಬೇಕು ಅನ್ನೋದು ಇವರ ಭಾವನೆ. ಅದಾದಮೇಲೆ ಸ್ವಲ್ಪ ದಿವಸಗಳ ನಂತರ ಮರ ಸಂಪೂರ್ಣವಾಗಿ ಮಗುನ ತನ್ನ ಒಳಗೆ ತಗೊಂಡು ಪ್ರಕೃತಿಯ ಜೊತೆಗೆ ಬೆರೆತು ಹೋಗುತ್ತೆ ಮಗು ಅನ್ನೊಂದು ರೀತಿಯ ಥಾಟ್ ಪ್ರೊಸೆಸ್ ಕೂಡ ಇತ್ತು. ಇದರಿಂದ ತೊರಾಜ ಜನಗಳು ಮುಂದಿನ ದಿವಸಗಳಲ್ಲಿ ತಮ್ಮ ಮನೆಯಲ್ಲಿ ಯಾವುದೇ ಚಿಕ್ಕ ಶಿಶು ಸಾವು ಆಗಲ್ಲ, ಅಕಸ್ಮಾತ್ ಇಲ್ಲಿ ಯಾವುದಾದ್ರು ಮಗು ಸತ್ತಾಗ ಇಲ್ಲಿ ಬರಿ ಮಾಡಿದ್ರೆ ಮುಂದೆ ನಮ್ಮ ಕುಟುಂಬದಲ್ಲಿ ಇನ್ನೊಂದು ಯಾವತ್ತೂ ಈ ಥರ ಸಾವು ಆಗದೇ ಇರಲಿ ಅನ್ನೋ ಒಂದು ಬಹಳ ಭಾವನಾತ್ಮಕ ರೀಸನ್ ಕೂಡ ಇದೆ ಈ ಮರದ ಒಳಗೆ ಮಕ್ಕಳನ್ನು ಬರಿ ಮಾಡ್ತಾ ಇದ್ದ ರೀಸನ್. ಜೀವಂತ ಮರದಲ್ಲಿ ಮಗುವನ್ನು ಇರಿಸೋದ್ರಿಂದ ಮಗುವಿನ ಆತ್ಮ ಪ್ರಕೃತಿಯೊಂದಿಗೆ ಬೆರೆಯುತ್ತೆ ಮತ್ತು ಆ ಮರದ ಮೂಲಕ ಬೀಸೋ ಗಾಳಿ ಅದರ ಆತ್ಮಕ್ಕೆ ಶಾಂತಿ ನೀಡುತ್ತೆ ಅಂತ ನಂಬಲಾಗ್ತಾ ಇತ್ತು. ಅಲ್ಲದೆ ಕುಟುಂಬದಲ್ಲಿ ಮುಂದಿನ ದಿವಸಗಳಲ್ಲಿ ಮತ್ತೆ ಇಂತಹ ಸಾವುಗಳು ಸಂಭವಿಸೋದು ಇದು ತಡೆಯುತ್ತೆ ಅನ್ನೋದು ತೊರಾಜ ಜನಗಳ ನಂಬಿಕೆಯಾಗಿತ್ತು. ನೋಡಿ, ಅದೇ ಹೇಳ್ತಾ ಇದ್ದು ನಾನು. ಆ ಥರ ರಂಧ್ರಗಳನ್ನ ಮಾಡಿ ತಾಳೆ ಗರಿಗಳ ಮೂಲಕ ಅದನ್ನು ಮುಚ್ಚಲಾಗ್ತಾಯಿತ್ತು. ಇವತ್ತುವರೆಗೂ ತೊರಾಜಲ್ಲಿ ನಾನು ನೋಡಿದಂತಹ ಅತ್ಯಂತ ಹೆಚ್ಚು ಎಮ್ಮೆ ಕೊಂಬುಗಳು ಹೊಂದಿರುವಂತಹ ಟೊಂಕನಾನ್ ಇಲ್ಲಿಯ ಲೋಕಲ್ ಮನೆ. ಯಪ್ಪ ಎಷ್ಟು ಹಾಕಿದ್ದಾರೆ ನೋಡಿ. ಒಬ್ಬ ನಂಬಕ್ಕೆ ಅಸಾಧ್ಯ, ತುಂಬಿಸ್ಬಿಟ್ಟಿದ್ದಾರೆ. ಎಷ್ಟು ಎಮ್ಮೆಗಳ ಬಲಿ ನಡೆದಿದೆಯೋ. ಮುಂದಿನ ಸಂಚಿಕೆಯಲ್ಲಿ ಮಾನೇನೆಯ 2ನೆಯ ದಿವಸದ ಹಿಂದೆಂದು ನೋಡಿರದ ವಿಚಾರಗಳನ್ನು ನೋಡ್ತೀರಾ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್. ಸಿಗೋಣ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು. ಜೈ ಕರ್ನಾಟಕ. ಜೈ ಹಿಂದ್.